ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಸಂದೇಶದ ಕಡೆ ಗಮನ ಕೊಡೋಣ. ಮೊದಲಿಗೆ ಲೋಹಿತ್ ಎಸ್ ಯಲಹಂಕ, ಹುಟ್ಟಿದ ದಿನಾಂಕ 21/3/2007 ಸಂಜೆ 5:30ರಿಂದ 6 ಗಂಟೆ. ಇವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ. ಲೋಹಿತ್ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿದೆ. ಹೌದು, ಶಿಕ್ಷಣದ ಬಗ್ಗೆ ತಿಳಿಸ್ಬೇಕು. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಸಿಂಹ ಲಗ್ನ. ಲಗ್ನದಿಂದ ಈ ವಿದ್ಯಾಸ್ಥಾನ ಆ ಅಧಿಪತಿಯಾಗಿರ್ತಕ್ಕಂತಹ ಬುಧ ಸಪ್ತಮದಲ್ಲಿದ್ದು ಲಗ್ನವನ್ನು ವೀಕ್ಷಣೆ ಮಾಡ್ತಾನೆ. ಶಾಸ್ತ್ರದಲ್ಲೊಂದು ಮಾತಿದೆ, ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ. ಲಗ್ನವನ್ನು ಗುರು ವೀಕ್ಷಣೆ ಮಾಡಬೇಕಂತೆ, ಅಥವಾ ಬುಧ ವೀಕ್ಷಿಸಬೇಕು, ಅಥವಾ ಲಗ್ನದ ಜೊತೆಗಿರಬೇಕು. ಇದು ಏನಪ್ಪ ಹೇಳುತ್ತೆ ಅಂದರೆ ಲಗ್ನದ ಬಲಿಷ್ಠತೆಯನ್ನು, ಪೌಷ್ಟಿಕತೆಯನ್ನು ಹೇಳುತ್ತೆ. ಇಲ್ಲಿ ವಿದ್ಯಾಧಿಪತಿ ಲಾಭಾಧಿಪತಿಯಾಗಿರ್ತಕ್ಕಂಥ ಬುಧ ವೀಕ್ಷಿಸ್ತಾನೆ, ಆದರೆ ಬುಧ ರಾಹುಯುಕ್ತನಾಗಿದ್ದಾನೆ. ಪಾಪ ಬುಧ ಸ್ಥೈರ್ಯುತ ಅಂತ ಇನ್ನೊಂದು ಮಾತಿದೆ. ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿಯ ಬಲವೂ ಇರ್ತದೆ, ಆ ಬಲ ಜೊತೆಗೆ ದೌರ್ಬಲ್ಯವೂ ಇರ್ತದೆ. ಇವುಗಳನ್ನು ನೋಡಿಕೊಂಡು ನಾವು ಫಲವನ್ನು ನಿರ್ಣಯಿಸಬೇಕು. ಪ್ರಸ್ತುತ ಈಗ ಕಾಲವನ್ನು ನೋಡಿದ್ರೆ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ಈಗ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯನ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ಅದು ಆಲಸ್ಯ ಉತ್ಪತ್ತಿ ಮಾಡ್ತಕ್ಕಂಥ ಗ್ರಹ ಶನೈಶ್ಚರ, ವ್ಯಯದಲ್ಲಿ ಬೇರೆ ಇದ್ದಾನೆ. ಇದು ಮಹಾಲಸ್ಯಕ್ಕೆ ಕಾರಣ ಆಗುತ್ತೆ, ಯಾವುದೊಂದಕ್ಕೂ ಆಸಕ್ತಿ ಇಲ್ಲ ಹಾಗಾಗ್ಬಿಡುತ್ತೆ. ಹೀಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಸದ್ಯಕ್ಕೆ ಅದು ಅನಂತರದಲ್ಲಿ ಅಕ್ಟೋಬರ್ ನಂತರ ತುಂಬ ಚೆನ್ನಾಗಿರ್ತದೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಮುಂದಿನ ಸಂದೇಶವನ್ನು ನೋಡೋಣ ಶಾಸ್ತ್ರಿಗಳೇ. ಪಾರ್ವತಿ ಅಂತ ಉಡುಪಿಯಿಂದ, ಇವರ ಜನ್ಮ ದಿನಾಂಕ 6/5/1971 ಸಂಜೆ 3:55. ಹಾಗೆ ಇವರ ಪ್ರಶ್ನೆ ಬಂದು ಬರೀ ಕಷ್ಟಗಳೇ ಇದೆ, ಪರಿಹಾರವನ್ನು ತಿಳಿಸ್ಕೊಡಿ ಅಂತ. ಪಾರ್ವತಿಯವರ ಪ್ರಶ್ನೆ ಕಷ್ಟಗಳೇ ಇದೆ, ಇದಕ್ಕೆ ಮುಕ್ತಿ ಯಾವಾಗ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ಕಷ್ಟ ಬರ್ತದೆ ಮನುಷ್ಯನಿಗೆ, ಸ್ವಲ್ಪ ಸಹಿಸ್ಕೊಳ್ಬೇಕು. ಈ ಕಷ್ಟಗಳು ಕೆಲವೊಮ್ಮೆ ನಮಗೆ ಜೀವನ ಸಾಕಪ್ಪ, ಎಷ್ಟು ದಿವಸ ಕಷ್ಟಪಡೋದು, ಈ ಥರದ್ದೊಂದು ಮನಸ್ಥಿತಿಯನ್ನು ತಂದುಕೊಡುತ್ತೆ. ಆದರೆ ಕಾಲ ನಮಗೆ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಸೂಚಿಸ್ತಕ್ಕಂಥದ್ದು ಕಾಲ. ಹೀಗಾಗಿ ಕಾಲವನ್ನು ಗಮನಿಸೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ವಸ್ತುತಃ ಲಗ್ನಾಧಿಪತಿ ದುಸ್ಥಾನದಲ್ಲಿದ್ದರೆ ಜೀವನ ಸ್ವಲ್ಪ ಕಹಿಯಾಗಿರ್ತದೆ, ಎಲ್ಲವನ್ನು ತಟ್ಕೊಳ್ಬೇಕು, ಹಾಗಾಗ್ಬಿಡುತ್ತೆ. ಅಂಥದ್ದೊಂದು ಸಂದರ್ಭ ನಿಮಗೆ ಒದಗಿದೆ. ಅದು ದುರಾದೃಷ್ಟಕರಾತ್. ನಾವು ತೊಗೊಂಬರ್ತೀವಿ, ಏನು ಮಾಡೋದು, ನಮ್ಮ ಕರ್ಮ ಫಲಗಳ ಹೊತ್ತಿರ್ತೀವಲ್ಲ, ಪ್ರಾರಬ್ಧ ಕರ್ಮ ಸಂಚಿತವಾಗಿರ್ತಕ್ಕಂಥದ್ದು, ಇದನ್ನು ಅನುಭವಿಸಬೇಕು. ಅವಶ್ಯಂ ಅನುಭೋಕ್ತವ್ಯಂ ಗತಂ ಜನ್ಮ ಶುಭಾಶುಭಂ. ಬೇರೆ ದಾರಿ ಇಲ್ಲ. ಅವಶ್ಯವಾಗಿ, ಅನಿವಾರ್ಯವಾಗಿ ಅವಶ್ಯಂ ಅನುಭೋಕ್ತವ್ಯ, ಅನುಭವಿಸಲೇಬೇಕಾಗತ್ತೆ ಕೆಲವೊಂದು ಸಲ. ನೋಡಿ, ಈಗ ತಮಗೆ ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಇಂಥ ಶೋಕ ಕಾರಣನವನು, ಸುಖ ನೀಡನು, ಕಷ್ಟ ನಷ್ಟಗಳ ಕೊಟ್ಟು ಅಳಿಸುವವನು. ಶನೈಶ್ಚರ ಯಾರಪ್ಪ ಅಂದರೆ ಕಷ್ಟ ನಷ್ಟ ಕೊಟ್ಟು ಅಳಿಸೋನೆ ಅವನು. ಏನು ಮಾಡಬೇಕಾಗಿದ್ದರೆ ಶನೈಶ್ಚರನ ಪ್ರಾರ್ಥನೆ, ಶರಣು ಶರಣೆಂದರವನು. ಒಂದು ಸಲ ನೀವು ಶನೈಶ್ಚರನಿಗೆ ಶರಣಾಗಿಬಿಟ್ರೆ ಖಂಡಿತ ಕಷ್ಟವನ್ನು ಅವನೇ ಅಳಿಸಿಬಿಡ್ತಾನೆ. ನೀವು ಪ್ರತಿ ಶನಿವಾರ ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಮಂದಿರ ಇದ್ದರೆ ಅಲ್ಲಿಗೆ ಹೋಗಿ ತಿಲ ದಾನ ಮಾಡಿ. ತುಂಬ ಎಳ್ಳಿನ ದಾನ ಇದೆಯಲ್ಲ, ಅದು ಪಾಪಗಳನ್ನು ತೊಳೆದು ಹಾಕ್ತಕ್ಕಂಥ ಒಂದು ಪರಿಹಾರ ಮಾರ್ಗ. ಹೀಗಾಗಿ ತಿಲ ದಾನ ಮಾಡಿ ಪ್ರತಿ ಶನಿವಾರ. ಹೀಗೆ ಸಾಧ್ಯವಾದರೆ 8 ಶನಿವಾರ ಪ್ರಯತ್ನ ಮಾಡಿ. ಮಧ್ಯದಲ್ಲಿ ಚ್ಯುತಿ ಮಾಡಬೇಡಿ. 8 ಶನಿವಾರ ನಿರಂತರವಾಗಿ ಮಾಡಿ. ಎರಡನೇದು, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ. ಇವೆರಡು ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ಸಮಾಧಾನ ತಂದುಕೊಡುತ್ತೆ, ಜೀವನ ಸುಗಮ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಸಂದೇಶವನ್ನು ನೋಡೋಣ ಶಾಸ್ತ್ರಿಗಳೇ. ಶಿವಪ್ರಕಾಶ್ ಅಂತ ಬೆಂಗಳೂರಿಂದ, ಇವರ ಹುಟ್ಟಿದ ದಿನಾಂಕ 14/12/1987 ಬೆಳಗ್ಗೆ 11:15. ನಿತ್ಯ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಿರ್ತೀವಿ, ಬಹಳ ಉಪಯುಕ್ತವಾಗಿದೆ ಅಂತ ಕೂಡ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವರ ಪ್ರಶ್ನೆ, ನನಗೆ ಮದುವೆ ಯಾವಾಗ ಆಗಬಹುದು ತಿಳಿಸಿ, ಈಗಾಗಲೇ ಸಾಕಷ್ಟು ಪರಿಹಾರಗಳಾಗಿವೆ, ಸೂಕ್ತವಾದ ಪರಿಹಾರವನ್ನು ತಿಳಿಸ್ಕೊಡಿ ಅನ್ನೋದು. ಶಿವಪ್ರಕಾಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಸೂಕ್ತ ಮಾಹಿತಿ ಬೇಕಾಗಿದೆ, ಮಾರ್ಗದರ್ಶನ ಬೇಕಾಗಿದೆ.
ಜಾತಕ ನೋಡೋಣ. ನಮಗೆ ಕೆಲವೊಂದು ಫಲಗಳು ಬಯಸಿದರೂ ಸಿಗಲ್ಲ. ಬೇಡುದುದ ನೀವನೀಶ್ವರನೆಂಬ ನಚ್ಚಿಲ್ಲ, ಬೇಡಲೊಳಿತಾವುದೆಂಬುದರ ಅರಿವುಮಿಲ್ಲ, ಕೂಡಿ ಬಂದುದನೆ ಅವನಿಚ್ಛೆಯಂ ನೀ ತಿಳಿ ಅಂತ ಹೇಳ್ತಾರೆ ಡಿ ವಿ ಜಿಯವರು. ನನಗೆ ಯಾವ ಫಲ ಬೇಕು ಅನ್ನೋದು ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಕೆಲವೊಮ್ಮೆ ನಮ್ಮನ್ನು ತಾರಾಡಿಸಿಬಿಡ್ತಾನೆ ಭಗವಂತ. ಯೋಚನೆ ಮಾಡಬೇಡಿ. ನೀವು ಅಪೇಕ್ಷೆ ಮಾಡ್ತಾಯಿದ್ದೀರಾ ವಿವಾಹ ಮಾಡಿಕೊಳ್ಳಬೇಕು ಅಂತ. ಭಗವಂತನ ಇಚ್ಛೆ ಗೊತ್ತಿಲ್ಲ ಏನಾಗಿದೆ ಅಂತ. ಅಕಸ್ಮಾತ್ ಇದ್ದಿದ್ದರೆ ಇಷ್ಟರೊಳಗೆ ತಮಗೆ ಅನುಕೂಲ ಮಾಡಿಕೊಟ್ಬಿಡ್ತಾ ಇದ್ನೋ ಏನೋ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಲಗ್ನ ನೋಡಿ, ಕುಂಭ ಲಗ್ನ ತಮ್ಮದು. ಸಪ್ತಮಾಧಿಪತಿ ದಿಗ್ಬಲ ಸಹಿತನಾಗಿದ್ದಾನೆ, ಒಳ್ಳೆಯ ಸ್ಥಾನದಲ್ಲಿದ್ದಾನೆ, ಮಿತ್ರಕ್ಷೇತ್ರ. ಇದೆಲ್ಲ ಒಳ್ಳೆಯ ಲಕ್ಷಣವೇ, ಸಂಶಯ ಇಲ್ಲ. ಶನೈಶ್ಚರನೂ ಅಲ್ಲಿದ್ದಾನೆ. ಶನೈಶ್ಚರನ ದೃಷ್ಟಿ 10ನೇ ಮನೆಯಿಂದ ನೋಡ್ತಾನೆ ವಿವಾಹ ಸ್ಥಾನವನ್ನು. ಲಗ್ನಾಧಿಪತಿ, ನಿಮ್ಮ ಲಗ್ನದ ಅಧಿಪತಿ ಶನೈಶ್ಚರ ಇದ್ದಾನಲ್ಲ, ಅವನೇ ಬಿಡ್ತಾ ಇಲ್ಲ ವಿವಾಹ ಪ್ರಯತ್ನಕ್ಕೆ. ನಿಮ್ಮ ಜಾತಕ ಹಾಗೆ ಸೂಚಿಸ್ತಾ ಇದೆ. ಶನೈಶ್ಚರನ ದೃಷ್ಟಿಗೆ ಸಪ್ತಮ ಭಾವಕ್ಕೆ ಒಳಗಾದರೆ ಏನು, ಕಲತ್ರಭೇ ಪಾಪಯುತೇತ ದೃಷ್ಟೇ ಕಲತ್ರ ಹಾನಿಂ ಅಂತ ಒಂದು ಸೂತ್ರ ಇದೆ. ಕಲತ್ರ ಹಾನಿ ಆಗುತ್ತೆ ಅಂತ. ಇದು ಬಾಧಕವಾಗಿರ್ತಕ್ಕಂಥದ್ದು ನಿಮಗೆ. ಹೀಗಾಗಿ ಸಾಕಷ್ಟು ಶಾಂತಿಗಳು ಮಾಡಿಸಿದ್ದೀರ ತಾವು, ಸಂಶಯ ಅದರಲ್ಲಿ ಏನು. ಪಾಪ ನಾನು ಒಪ್ಕೊಳ್ತೇನೆ. ಯಾಕಂದರೆ ಇಷ್ಟು ವರ್ಷದಲ್ಲಿ ಅನುಕೂಲ ಆಗಲಿ ಅಂತ ತಾರಾಡಿಬಿಟ್ಟಿರ್ತಾರೆ ಜನ. ನೋಡಿ, ಒಂದು ಯಾವುದಾದ್ರು ಫಲ ಸಿಗಲಿಲ್ಲ ಅಂದರೆ ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲವನ್ನ ಮಾಡೋಕ್ಕೆ ಸಿದ್ಧ ಇರ್ತಾರೆ, ಮಾಡ್ತಾರೆ ಕೂಡ ಕಷ್ಟಪಟ್ಟಾದರೂ. ಅಂಥದ್ದೇ ಪರಿಸ್ಥಿತಿ ನಿಮಗೂ ಬಂದಿರತಕ್ಕಂಥದ್ದು. ನೋಡಿ, ಸಾಧ್ಯವಾದರೆ ಒಂದು ಸಲ ಈಶ್ವರ ಸನ್ನಿಧಾನದಲ್ಲಿ ಒಂದು ಗಿರಿಜಾ ಕಲ್ಯಾಣ ಮಾಡಿಸಿ, ಅದು ಕೊನೆಯ ಪ್ರಯತ್ನ, ಕೊನೆಯ ಅಸ್ತ್ರ. ಅದನ್ನು ಮಾಡಿ ಫಲವನ್ನು ಭಗವಂತನಿಗೆ ಬಿಡಬೇಕು ನೀವು. ನನಗೆ ಮತ್ತೂ ನಿಮಗೆ ಬರ್ತಾ ಇಲ್ಲಪ್ಪ, ಇದು ಆಗ್ತಾ ಇಲ್ಲ ಅಂತಂದರೆ ಆ ವಿಚಾರವಕ್ಕೆ ಫುಲ್ ಸ್ಟಾಪ್ ಇಡೋದು ಬಹಳ ಒಳ್ಳೆಯದು. ಇದು ಸತ್ಯದ ಒಂದು ದರ್ಶನ. ಏನಪ್ಪ ಆಗ್ತಾ ಇಲ್ಲ 20 ಸಲ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಕಾಯಿಲೆ ಗುಣ ಆಗ್ತಾ ಇಲ್ಲ ಅಂತಂದರೆ ಮುಗೀತು, ಅಷ್ಟೇ. ಅನುಭವಿಸಬೇಕು, ಅವಶ್ಯಂ ಅನುಭವ. ಈಗಷ್ಟೇ ಒಬ್ಬರಿಗೆ ಹೇಳಿದ್ನಲ್ಲ, ಹಾಗಾಗುತ್ತೆ. ಹೀಗಾಗಿ ಅದನ್ನು ಹೊರತಾಗಿ ಜೀವನದಲ್ಲಿ ಇನ್ನೇನು ಸಾಧಿಸ್ಬೋದು ನೀವು, ಆ ಬಗ್ಗೆ ಯೋಚನೆ ಮಾಡೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ನನ್ನ ಉತ್ತರ ನಿಮಗೆ ಕಹಿಯಾಗಿರಬಹುದು ಸ್ವಲ್ಪ, ಆದರೆ ವಾಸ್ತವ ಹೇಳಿದ್ದೀನಿ. ಗಿರಿಜಾ ಕಲ್ಯಾಣ ಒಂದು ಮಾಡಿಸಿ, ಅನಂತದಲ್ಲಿ ಭಗವಂತನಿಗೆ ಫಲ ಬಿಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ. ಈಗ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.